ವೆಂಕಟನಾಯಕನ ಮಗ ಏನು ದಣಿ ಅಂತಂದ್ರೆ ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ನಮ್ಗೆ ಸವಲತ್ತು ಕೊಡ್ತಾರೆ, ನಮ್ಮ ಮನೆ ಹಾಕ್ಯಾರಿ, ನಮ್ಗೆ 2,000 ರೂಪಾಯಿ ತಿಂಗಳು 2,000 ರೂಪಾಯಿ ಹಾಕ್ಯಾರಿ, ನಮ್ಮ ಮಕ್ಳು ಸಾಲಿಗೆ ಅನುಕೂಲ ಆದ್ರಿ, ಬಸ್ ಫ್ರೀ ಆದ್ರಿ. ಆಯಿ ನಿಮ್ಮ ಬಲ್ಲಿ MLA ಎಲೆಕ್ಷನ್ ಬಂದದ, ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ನಮಗೆ ಬಸ್ ಫ್ರೀ ಮಾಡ್ಯಾನ್ರಿ, 2,000 ರೂಪಾಯಿ ಹಾಕ್ತಾನ, ಅಕ್ಕಿ ಕೊಡ್ತಾನ, ನಮ್ಗೆ ಸಹಾಯ ಮಾಡ್ಯಾನ ಬಡವ್ರಿಗೆ, ನಮಗೆ ಒಳ್ಳೆಲ್ಲ ಮನೆ ಎಲ್ಲ ಸಹಾಯ ಮಾಡ್ಯಾನ, ನಾವು ಆತಾಗ ಹಾಕ್ತೀವಿ. ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ ಹಾಕ್ತೀವಿ. ಅಮ್ಮ ನಿಮ್ಮ ಬಲ್ಲಿ ಎಲೆಕ್ಷನ್ ಬಂದದ, ಹಾಂ ಕಾಂಗ್ರೆಸ್ ಹಾಕ್ತೀರಿ ಏನು BJPಗೆ ಹಾಕ್ತೀರಿ? ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ಗೆ ಯಾಕೆ ಹಾಕ್ತಿ? ಯಾವ ರೊಕ್ಕ ಹಾಕ್ಯಾರ? ಸಿದ್ದರಾಮಯ್ಯ ರೊಕ್ಕ ಹಾಕ್ಯಾನ, ಅದಕ್ಕೆ ಬಸ್ ಫ್ರೀ ಮಾಡ್ಯಾನ, ರೊಕ್ಕ ಹಾಕ್ಯಾನ. ಮತ್ತು ನಾಳೆ BJP ಅವ್ರು ಬಂದು ರೊಕ್ಕ ಕೊಡ್ತೀನಿ ನಮಗೆ ಓಟ್ ಹಾಕಂತಾರೆ, ಹ್ಯಾಂಗ ಮಾಡ್ತೀವಿ? ಹಾಂ BJP ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಹಾಕ್ತೀವಿ. ಹಾಂ ಕಾಂಗ್ರೆಸ್ ಹಾಕ್ತೀವಿ. ಈಗ ನಿಮ್ಮ ಸುರಪುರ ವಿಧಾನಸಭೆ ಉಪಚುನಾವಣೆ ಬಂದಿದೆ ಶಾಸಕರ ನಿಧನ ನಂತರ, ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡ್ರಿ? ನಾವು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕಂತ ಮಾಡ್ರಿ? ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರು ಏನು ಮಾಡ್ಯಾರ ಅನ್ನೋದು ನಮಗೆ ಗೊತ್ತಿರ್ತದ. ಯಾಕಪ್ಪ ಅಂದ್ರೆ ಜನತೆಗೆ ಎಷ್ಟು ಸ್ವಾಭಿಮಾನ, ಎಷ್ಟು ಅವರು ಬಡ್ಕೊಂತಿದ್ರು, ಹಗಲಿ ರಾತ್ರಿ ದುಡಿತಿದ್ರು ಅವರು. ಅನಿ ಟೈಮ್ ಫೋನ್ ಕಾಲ್ ಮಾಡಿದ್ರು ಏನಾಯ್ತು ಹೇಳಪ್ಪ ಅಂಬರೀಷ, ಫೋನ್ ಮಾಡ್ಕೇಸಿ ನೀ ಏನು ಕೇಳಕತ್ತಿದ್ ಹೇಳಪ್ಪ ಅನ್ಕೇಸಿ ಅಂದ್ರೆ ನಮಗೆ ಏನೇ ಕಷ್ಟ ಸುಖಗಳನ್ನು ಅವರು ಹೆಗಲ ಮ್ಯಾಗ ಹಾಕೊಂಡಿದ್ದಾರೆ. ಆ ಕೆಲಸಗಳು ನಮ್ಮ ತೀರಿಸಿಕೊಟ್ಟಿದ್ದಾರೆ. ಈಗ ಅವರು ಪುತ್ರರಾದಂಥ ರಾಜ ವೇಣುಗೋಪಾಲ್ ನಾಯ್ಕರು ಈಗ ಅಭ್ಯರ್ಥಿ ಆಗ್ಯಾರ, ದಯವಿಟ್ಟು ಅವ್ರಿಗೆ ಓಟ್ ಆಗ್ಬೇಕಂತ ನಾವು ಕಳೆ ಅಂತ ಮನವಿ ಮಾಡ್ಕೊಳ್ತಿದ್ದೇವೆ. ಅಂದ್ರೆ ನೀವು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ರಾಜ ವೇಣುಗೋಪಾಲ್ ನಾಯ್ಕರ್ ಸಾಹೇಬ್ರನ್ನ ಮತ್ತೆ ಗೆಲ್ಲಿಸ್ಬೇಕಂತ ಪಣ ತೊಟ್ಟಿರಿ. ಪಣ ಆಯ್ತು, ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸ್ಬೇಕಂತ ಎಲ್ಲ ಪಣ ತೊಟ್ಟು ನಿಂತಿರಿ ನೀವು. ಈಗ ಸರ್ಕಾರದ 5 ಗ್ಯಾರಂಟಿಗಳು ನಿಮ್ಮ ಮನೆಗೆ ತಲುಪ್ತಾ ಇದಾವ? ತಲುಪ್ತವೆ. ಯಾವ್ಯಾವ ತಲುಪ್ಲಕತ್ತಾವ ನಿಮ್ಗೆ? ಇದು ಅಕ್ಕಿದಾಯ್ತು, ಗೃಹಲಕ್ಷ್ಮಿ ಆಯ್ತು, ಸಿದ್ದರಾಮಯ್ಯ ಸಾಹೇಬ್ರು ಏನು 5 ಗ್ಯಾರಂಟಿ ಕೊಟ್ಟಿದಾರಲ್ಲ, ಟೋಟಲಿ ಗ್ಯಾರಂಟಿಗಳು ನಮಗೆ ಮುಟ್ಟಿದಾವ ಎಲ್ಲ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ತಲುಪ್ತಾ ಇದಾವೆ. ಈಗ ಮತ್ತೆ ಇನ್ನೊಂದು ಏನು ಅಲ್ಲಿ ಕೇಂದ್ರದೊಂದು ಕೊಟ್ಟಿದಾರಲ್ಲ, ಅದನ್ನು ಮುಟ್ಟಿಸ್ತೀವಿ ಅಂತ ನಮ್ಮ ಮನಸ್ಸಿನಾಗ ಇಟ್ಕೊಂಡು ನಾವು ಹೇಳ್ತಾ ಇದ್ವಿ. ಅದು ಮುಟ್ಟಿಸ್ತಾರೆ ಕಾಂಗ್ರೆಸ್. ಅಂದ್ರೆ ಕಾಂಗ್ರೆಸ್ ಗೆಲ್ಲಿಸ್ಬಿಟ್ರೆ ನಿಮ್ಗೆ ಮುಟ್ಟಿಸ್ತಾರೆ ಅಂತ ಭರವಸೆ ಇದೆ ಕಾಂಗ್ರೆಸ್ ನಾಯಕರ ಮೇಲೆ? ಫುಲ್ ಭರವಸೆ ಇದೆ.